ಬಂಧುಗಳೇ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬಂಧುಗಳೇ, ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಎಲ್ಲರ ಮನೆಯ ಡೋರ್ ಮೇಲೆ ಸ್ಟಿಕ್ಕರ್ ಅನ್ನ ಅಂಟಿಸ್ತಾ ಇದ್ದಾರೆ. ಇದರಲ್ಲಿ ಸಾಕಷ್ಟು ವಿಷಯನೇ ಅಡಗಿದೆ ಅಂತಲೇ ಹೇಳ್ಬೋದು. 60 ಪ್ರಶ್ನೆಗಳನ್ನು ನಿಮ್ಗೆ ಕೇಳ್ತಾರೆ ಅಂತಂದ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಇಂಚು ಮಾಹಿತಿಯನ್ನು ಕೂಡ ಈ ಒಂದು ಸ್ಟಿಕ್ಕರ್ ಅಂಟಿಸುವಂತ ಕಾರ್ಯ ಏನು ಮಾಡಿದರೆ ಇದರಲ್ಲಿ ಏನು ಇನ್ಮೇಲೆ ಸರ್ವೆ ಬರ್ತಾರೆ ಅವರು ತಿಳ್ಕೊಳ್ತಾರ ಅಂತ ಹೇಳ್ಬೋದು. ಅದರಿಂದ ಏನೆಲ್ಲ ಬೆನಿಫಿಟ್ಸ್ಗಳು ನಿಮಗೆ ಬರಲ್ಲ ಇನ್ನು ಮುಂದೆ ಎಲ್ಲವೂ ಕೂಡ ಈ ಒಂದು ಸರ್ವೆಯಲ್ಲಿ ಅಡಕವಾಗಿದೆ ಅಂತಲೇ ಹೇಳ್ಬೋದು. ಮನೆಗೂ ಹೋಗಿ ಸುಮಾರು 60 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಸಾಮಾನ್ಯವಾಗಿ ಏನೆಲ್ಲ ಕೇಳಬಹುದು ಅಂತ ಹೇಳೋದಾದ್ರೆ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ವಾಸ ಮಾಡ್ತಾ ಇದ್ದಾರೆ, ಆಮೇಲೆ ನಿಮ್ಮ ಮನೆಯಲ್ಲಿ ಎಷ್ಟು BPL ಕಾರ್ಡ್ಗಳು ಇವೆ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮೀಟರ್ ಬೋರ್ಡ್ ಆಗಿರ್ಬೋದು ಅಥವಾ ಕರೆಂಟ್ ಬಿಲ್ಲು ಇದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ತಾರೆ. ಆಮೇಲೆ ನಿಮ್ಮ ಮನೆಯಲ್ಲಿ ವೆಹಿಕಲ್ಗಳು ಎಷ್ಟಿವೆ, ಎಷ್ಟು 2 ವೀಲರ್ ಇದೆ, ಎಷ್ಟು 4 ವೀಲರ್ ಇದೆ, ಮತ್ತೆ ಟ್ರ್ಯಾಕ್ಟ್ರು, ಟಿಲ್ಲರು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ತಾರೆ. ಅದರಲ್ಲಿ ಎಷ್ಟು ಯೆಲ್ಲೋ ಬೋರ್ಡ್ ವೆಹಿಕಲ್ ಇದೆ, ಎಷ್ಟು ವೈಟ್ ಬೋರ್ಡ್ ವೆಹಿಕಲ್ ಇದೆ, ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ, ಯಾರ್ಯಾರು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದೀರಾ, ಯಾರ್ಯಾರು ಟ್ಯಾಕ್ಸ್ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ನ ಕಟ್ತಾ ಇದ್ದೀರಾ, ಇದೆಲ್ಲ ಮಾಹಿತಿಯನ್ನು ಕೂಡ ಒಂದೊಂದಾಗಿ ತಿಳ್ಕೊಳ್ತಾ ಹೋಗ್ತಾರೆ. ಹಾಗೇನೆ ನಿಮ್ಮ ವಾರ್ಷಿಕ ವರಮಾನ ಎಷ್ಟಿದೆ, ಎಷ್ಟು ಎಕರೆ ಜಮೀನಿದೆ, ಅದರಲ್ಲಿ ನೀರಾವರಿ ಎಷ್ಟಿದೆ, ಒಣಭೂಮಿ ಎಷ್ಟಿದೆ, ಎಷ್ಟು ಎಕರೆ ತೋಟ ಇದೆ, ಆಮೇಲೆ ಯಾರ್ಯಾರು ಏನೇನು ಉದ್ಯೋಗಗಳನ್ನ ಮಾಡ್ತಾರೆ, ಎಲ್ಲ ಕೃಷಿ ಉದ್ಯೋಗನೇ ಮಾಡ್ತಾರ ಅಥವಾ ಯಾರಾದ್ರೂ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಾರಾ, ಈ BPL ಕಾರ್ಡ್ ಅಲ್ಲಿ ಇರ್ತಕ್ಕಂಥವ್ರು ಎಷ್ಟು ಜನ, ಅವರ ಆಧಾರ್ ಕಾರ್ಡ್ಗಳನ್ನ ಕಲೆಕ್ಟ್ ಮಾಡ್ತಾರೆ. ಈ ರೀತಿಯಾಗಿ ಈ ಒಂದು ಏನು ಸ್ಟಿಕ್ಕರ್ನ ಅಂಟಿಸಿದರೆ, ನಾನೀಗ ಕ್ಯಾಶುವಲ್ ಆಗಿ ಒಂದಿಷ್ಟು ಪ್ರಶ್ನೆಗಳನ್ನ ನಿಮ್ಗೆ ಕೇಳ್ತಾರೆ ಅಂತ ಹೇಳಿ ಒಂದು ಅಂದಾಜಿನ ಮೇಲೆ ನಾನು ಹೇಳ್ತಾ ಹೋಗಿದ್ದೀನಿ. ಇದೇ ರೀತಿಯಾದಂಥ ಕ್ವಶನ್ಗಳನ್ನ ಕೇಳ್ತಾರೆ. 60 ಕ್ವಶನ್ಗಳನ್ನ ಕೇಳ್ತಾರೆ ಅಂದ್ರೆ ಇದೆಲ್ಲ ಅದರಲ್ಲಿ ಸೇರಿ ಬರುತ್ತೆ. ಈಗ ನಾನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಸುಮಾರು 7 ರಿಂದ 8 ಲಕ್ಷ BPL ಕಾರ್ಡ್ಗಳು ರದ್ದಾಗ್ತವೆ ಅಂತ ಹೇಳಿ ಇವಾಗ ಎಲ್ಲಾ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಈ 7-8 ಲಕ್ಷ ಕಾರ್ಡ್ಗಳು ಹೆಚ್ಚು ಕಡಿಮೆ ಒಂದೊಂದು ಕಾರ್ಡಿಗೆ ಒಂದು 5-10 ವರ್ಷ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ಅಂದ್ರೆ ಸರ್ಕಾರದಿಂದ ಎಷ್ಟು ಬೆನಿಫಿಟ್ಗಳನ್ನ ಇವರು ತಗೊಂಡಿದ್ದಾರೆ. ಇದಕ್ಕೆ ಯಾರ ಕಾರಣ, ಮೂಲ ಕಾರಣ ಎಲ್ಲಿ, ಅದನ್ನ ಹುಡುಕ್ಬೇಕಲ್ವಾ. ಒಂದು BPL ಕಾರ್ಡ್ನ ಒಬ್ಬ ಕುಟುಂಬದ ಸದಸ್ಯ ಅಥವಾ ಸದಸ್ಯೆ ಪಡಿಬೇಕು ಅಂತಂದ್ರೆ ಮೂಲ ಆಧಾರ ಯಾವುದು, ಏನೇನು ಕೇಳ್ತಾರೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಎಲ್ಲಿ ಕೊಡ್ತಾರೆ, ಆದಾಯ ದೃಢೀಕರಣ ಸರ್ಟಿಫಿಕೇಟ್ ಬರುತ್ತೆ, ಆದಾಯ ದೃಢೀಕರಣ ಪತ್ರ. ಅಂದ್ರೆ ನಿಮ್ಮ ಕುಟುಂಬದಲ್ಲಿ ವಾರ್ಷಿಕ ವರಮಾನ ಎಷ್ಟು ಅಂತ ಅವ್ರೇನ್ ಮಾಡ್ತಾರೆ, 1,20,000 ಒಳಗಡೆ ನಿಮ್ಗೆ ಮಾಡಿಸ್ಕೊಬಂದು ಕೊಡ್ತಾರೆ. ಇಲ್ಲಿ ಸೈಬರ್ ಸೆಂಟರ್ ಆಗಿರ್ಬೋದು ಅಥವಾ ಗ್ರಾಮವನ್ನು, ಕರ್ನಾಟಕವನ್ನು ಎಲ್ಲೆಲ್ಲಿ ಏನ್ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ತಾರೆ ಅಲ್ಲಿಗೆ ತಗೊಬಂದು ಕೊಡ್ತಾರೆ, ಇಲ್ಲ ಅವರೇ ಮಾಡ್ತಾರೆ. ಹೇಗ್ ಮಾಡ್ತಾರೆ ಇದನ್ನ, ಕರೆಕ್ಟ್ ಆಗಿ ಸರ್ವೆ ಮುಖಾಂತರ ಮಾಡ್ತಾರ, ಅವರ ವಾರ್ಷಿಕ ವರಮಾನ 1,20,000 ಒಳಗಡೆ ಇದೆಯಾ ನಿಜವಾಗ್ಲು, ಆತರ ಕರೆಕ್ಟ್ ಆಗಿ ಮಾಡಿದಿದ್ರೆ ಈಗ 7 ರಿಂದ 8 ಲಕ್ಷ ಕಾರ್ಡ್ಗಳು ಏಕೆ ವಜಾ ಆಗ್ತಾ ಇತ್ತು. ಅದರಲ್ಲಿ ಟ್ಯಾಕ್ಸ್ ಕಟ್ಟರ್ ಇದ್ದಾರೆ, ಆಮೇಲೆ ಗೌರ್ಮೆಂಟ್ ನೌಕರರು ಇದ್ದಾರೆ, ಆಮೇಲೆ 4 ವೀಲರ್ ವೈಟ್ ಬೋರ್ಡ್ ನ ಯೂಸ್ ಮಾಡ್ತಕ್ಕಂಥವ್ರು ಇದ್ದಾರೆ. ಇದೆಲ್ಲ ನಿಮಗೆ ಹೇಗ್ ಗೊತ್ತಾಯ್ತು, ಇದನ್ನೆಲ್ಲ ತಿಳ್ಕೊಬೇಕಲ್ವಾ. ಒಂದು ಇನ್ಕಮ್ ಸರ್ಟಿಫಿಕೇಟ್ ನ ಕೊಡೋದಕ್ಕಿಂತ ಮುಂಚೆ ಇವೆಲ್ಲವುಗಳನ್ನ ನೀವು ತಿಳ್ಕೊಂಡು ಅವರಿಗೆ ಕೊಡ್ಬೇಕಲ್ವಾ. ಈಗ ಸಡನ್ ಆಗಿ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಕ್ಕೆ ಹೊರಟಿದ್ದೀರಾ, ಮೂಲ ಎಲ್ಲಿದೆ ಫಸ್ಟ್ ಅಲ್ಲಿ ನಿಮ್ಗೆ ಅಲ್ಲಿ ತಿಳ್ಕೊಳ್ಳೋದು ಒಳ್ಳೇದು. ಮೂಲನ ಫಸ್ಟ್ ಸರಿ ಮಾಡಬೇಕು.
ಇದು ಎಲ್ಲದೂ ಕೂಡ ತಾಲೂಕು ಆಫೀಸ್ನಲ್ಲಿ ತಹಶೀಲ್ದಾರ್ ಕಚೇರಿಯಲ್ಲಿ ಮೊದಲು ಇದು ಸರಿ ಮಾಡಬೇಕಾಗಿರ್ತಕ್ಕಂಥ ಜಾಗ. ಅಲ್ಲೇ ಇದನ್ನ ಕೊಡೋದು ಯಾವುದು, ಇನ್ಕಮ್ ಸರ್ಟಿಫಿಕೇಟ್, ಆದಾಯ ಪ್ರಮಾಣ ಪತ್ರ ಅಲ್ವಾ. ಅದಾದ್ಮೇಲೆ ಕರೆಂಟ್ ಬಿಲ್ ಕೇಳ್ತೀರಾ, ಅದಾದ್ಮೇಲೆ ಜಮೀನು ಯಾವುದು ಕಂದಾಯ ಕೇಳ್ತೀರಾ ಅಲ್ವಾ. ಇದೆಲ್ಲವೂ ಕೂಡ ಹೇಗೆ ಸಿಗುತ್ತೆ, ಇದೆಲ್ಲ ಇಲ್ಲದೆ ರೇಷನ್ ಕಾರ್ಡ್ ಕೊಟ್ರ. ಈಗ ಏಕಾಏಕಿ 7 ಲಕ್ಷ 8 ಲಕ್ಷ ಅದು ಎಷ್ಟು ವರ್ಷದಿಂದ ಅವರು ಸರ್ಕಾರದ ಸವಲತ್ತುಗಳನ್ನ ಪಡಿತಾ ಇದ್ದಾರೆ ಅಲ್ವಾ. ಈಗ ಏಕಾಏಕಿ ಈಗ ಎಲ್ಲ ಬುದ್ಧಿ ಬಂದ್ಬಿಟ್ಟಿದೆ. ಆಹಾರ ಇಲಾಖೆ ಈಗ ಎತ್ತೆಚ್ಚಿಕೊಂಡಿದೆ. ಇದನ್ನೆಲ್ಲ ಮೊದಲೇನೆ ಸರಿ ಮಾಡಿದ್ರೆ ಎಲ್ಲ ಸರಿ ಹೋಗ್ತದೆ. ಈಗಲೂ ಕಾಲ ಮಿಂಚಿಲ್ಲ, ಯಾಕಂದ್ರೆ ಹೊಸ ಹೊಸ ರೇಷನ್ ಕಾರ್ಡ್ಗಳಿಗೆ ಅಪ್ಲೈ ಮಾಡ್ತಾನೆ ಇದ್ದಾರೆ ಅಲ್ವಾ, ಇನ್ಕಮ್ ಮಾಡಿಸ್ತಾನೆ ಇದ್ದಾರೆ. 500,000 ಕೊಟ್ಟ ತಕ್ಷಣ ಇನ್ಕಮ್ ಸರ್ಟಿಫಿಕೇಟ್ನ ನಿಮ್ಗೆ ಹೆಂಗ್ ಬೇಕು ಹಂಗೆ ಮಾಡಿ ಕೊಟ್ಬಿಟ್ರೆ, ಹಾಗಾದ್ರೆ ಈ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಕುಟುಂಬಗಳ ಪರಿಸ್ಥಿತಿ ಹೇಗಾಗ್ಬೇಕು. ಸರಿಯಾಗಿ ರೇಷನ್ ಸಿಗ್ತಾ ಇಲ್ಲ, ಕರೆಕ್ಟಾಗಿ ಅವರಿಗೆ 10 ಕೆಜಿ ಅಲ್ಲ 20 ಕೆಜಿನೂ ಕೊಡ್ಬೋದು. ಎಲ್ಲ ಈ 7 ರಿಂದ 8 ಲಕ್ಷ ಕಾರ್ಡ್ಗಳೇನಿದೆ, ಈ ಅಕ್ರಮವಾಗಿ ಏನ್ BPL ಕಾರ್ಡ್ಗಳನ್ನೆಲ್ಲ ಪಡ್ಕೊಂಡಿದಾರ, ಅವನ್ನೆಲ್ಲವನ್ನು ಕೂಡ ಕರೆಕ್ಟಾಗಿ ಪರಿಷ್ಕರಣೆ ಮಾಡಿ, ಇನ್ನು ಮುಂದಾದ್ರೂ ಏನು ಇನ್ಕಮ್ ಸರ್ಟಿಫಿಕೇಟ್ನ ಕೊಡ್ತಿರಲ್ಲ ಅದನ್ನ ಕರೆಕ್ಟಾಗಿ ಪರಿಷ್ಕರಣೆ ಮಾಡಿ ನೀವು ಕೊಟ್ಟಿದ್ದೇ ಆದಲ್ಲಿ 10 ರಿಂದ 20 ಕೆಜಿವರೆಗೂ ಕೂಡ ನೀವು ಅಕ್ಕಿಯನ್ನು ಕೊಡ್ಬೋದು ಅಲ್ವಾ. ಅದು ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಬಡತನದ ಕುಟುಂಬಗಳಿಗೆ. ನೀವೇ ಮಾಡ್ಕೊಂಡಿರತಕ್ಕಂಥ ತಪ್ಪು, ಇದಕ್ಕೆಲ್ಲ ಸರ್ಕಾರನೇ ಹೊಣೆ. ಅವರೇನು ದುಡ್ಡು ಕೊಟ್ರು ಮಾಡಿಸ್ಕೊಳ್ರು ಅಲ್ವಾ. ಈಗ ಸುಮಾರು ಜನ ಹೇಳ್ತಕ್ಕಂಥದ್ದು ಅಷ್ಟೇ, ನಾವು ದುಡ್ಡು ಕೊಟ್ಟೆ ಮಾಡಿಸ್ಕೊಂಡಿದೀವಪ್ಪ ಇನ್ಕಮ್ ಸರ್ಟಿಫಿಕೇಟ್, ಹೌದು ಅಂತ ಹೇಳ್ತಾರೆ. ಅವಾಗ ಸಿಕ್ಕಾಕೊಂಡು ಬೀಳೋದು ಯಾರು, ತಾಲೂಕು ಆಫೀಸ್ನಲ್ಲಿ ಇರ್ತಕ್ಕಂಥ ವಿಲೇಜ್ ಅಕೌಂಟ್ರ್ ಆಗಿರ್ಬೋದು, ತಹಶೀಲ್ದಾರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಎಲ್ಲ ಸೈನ್ ಇರುತ್ತೆ ಅಲ್ವಾ. ಅದಕ್ಕಾಗಿ ಮೂಲನ ಸರಿ ಮಾಡಬೇಕು ಮೊದಲು, ಆಮೇಲೆ ಉಳಿದಿರೋದು ಆಯ್ತಾ. ಆಮೇಲೆ ಗೃಹಲಕ್ಷ್ಮಿ ಬಗ್ಗೆ ಕೇಳಿದ್ರಿ, ಸಾಕಷ್ಟು ಜನ ಕೇಳ್ತಾನೆ ಇದ್ದೀರಾ ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ. ಗೃಹಲಕ್ಷ್ಮಿಯಲ್ಲಿ ಈಗ 21, 22ನೇ ಕಂತಿನ 21ನೇ ಕಂತಿನ ಹಣ ಬಂದಿದೆ, 22, 23 ಬರಬೇಕು. 21ರವರೆಗೂ ಹಾಕಿದ್ದಾರೆ 42,000. ಅದಾದ್ಮೇಲೆ ಇನ್ನ 2 ಕಂತು. ಈಗ ನಿನ್ನೆ ಒಂದು ಸುದ್ದಿ ಮಾಧ್ಯಮದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾ ಇದ್ರು, ಇನ್ನು 2 ಕಂತು 4,000 ನಾವು ಇನ್ನು ದಸರಾ ಹಬ್ಬ, ಏನು ನವರಾತ್ರಿ ದಸರಾ ಹಬ್ಬ ಬರುತ್ತೆ, ಅದಕ್ಕೆ ನಾವು ಖಂಡಿತವಾಗ್ಲೂ ಹಾಕ್ತೀವಿ ಅಂತ ಹೇಳಿ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಈ ಗೃಹಲಕ್ಷ್ಮಿದು ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಅಕೌಂಟಿಗೆ ಬಂದ್ಮೇಲೆ ಬಂತು. ಸುಮ್ಮನೆ ಎಲ್ಲಾ ಚಾನಲ್ಗಳಲ್ಲಿ ಅಲ್ಲಿ ಇಲ್ಲಿ ನೋಡೋದು ಎಲ್ಲ ಇವತ್ತು ಬರುತ್ತೆ, ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ, 10 ರಿಂದ ಸಂಜೆ 3 ಗಂಟೆ ಒಳಗೆ ಅಕೌಂಟಿಗೆ ಬರುತ್ತೆ. ಈ ರೀತಿ ಎಲ್ಲ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಸುಮ್ನೆ ಬಾಯಿಗೆ ಬಂದಂಗೆ ಹೇಳ್ತಾ ಇದಾರೆ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಅವರ ಒಂದು ಈಗೇನ್ ಗೃಹಲಕ್ಷ್ಮಿ ಯಾರೆಲ್ಲ ತಗೊಂತಾರ ಅವ್ರ ಸಮಾಧಾನಕ್ಕೋಸ್ಕರ ಒಂದು ವಿಡಿಯೋ ಮಾಡಿ ಹಾಕ್ಬೇಕಷ್ಟೇ ಬಿಟ್ರೆ. ಈಗ ನಿನ್ನೆ ಹೇಳಿದಾರೆ ಈ ತರ ಒಂದು ಸುದ್ದಿ ಮಾಧ್ಯಮದಲ್ಲಿ, ನೆಕ್ಸ್ಟ್ ಹಬ್ಬ ಬರುತ್ತಲ್ಲ ನವರಾತ್ರಿ, ನಮ್ಮ ವಿಜಯದಶಮಿ ಹಬ್ಬಕ್ಕೆ ಹಾಕ್ತೀವಿ 2 ಕಂತು ನಾವು ನಿಮ್ಮ ಅಕೌಂಟಿಗೆ ಹಾಕ್ತೀವಿ ಅಂತ ಹೇಳಿ ಆಲ್ರೆಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹೇಳಿದಾರೆ ಆಲ್ರೆಡಿ. ನೋಡೋಣ ಅದು ಯಾವಾಗ ಬರುತ್ತೆ, ಹಂತವಾಗಿ ಬಿಡುಗಡೆ ಆಗ್ತಾ ಹೋಗ್ಬೇಕು. ಆಮೇಲೆ ಇವ್ರು ನಾವು ಬಿಡುಗಡೆ ಮಾಡಿದ್ವಿ ಅಂತಾರೆ, ಈ ಕಡೆ ಬ್ಯಾಂಕಿನ ಪ್ರಾಬ್ಲಮ್ ಅಂತಾರೆ, ಈ ಕಡೆ ತಾಲೂಕು ಆಫೀಸಿನ ಪ್ರಾಬ್ಲಮ್ ಅಂತಾರೆ, ಈ ಕಡೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಿಡುಗಡೆ ಆಗ್ಬೇಕು ಅಂತಾರೆ. ಯಾಕಂದ್ರೆ ಇದನ್ನ ನಂಬ್ಕೊಂಡು ಯಾರು ಕೂಡ ಏನು ಮಾಡಕ್ ಆಗಲ್ಲ. ಬಂದ ಮೇಲೆ ಹಬ್ಬ ಮಾಡ್ಬೇಕು ಅಲ್ವಾ. ನಮ್ಗೆ ಯಾವಾಗ ಬರುತ್ತೆ ಅವಾಗಲೇ ಹಬ್ಬ. ಆಮೇಲೆ ರೇಷನ್ ಕಾರ್ಡ್ ಏನಾಗ್ಬಿಟ್ಟಿದೆ ಅಂದ್ರೆ, ಸುಮಾರು ಜನದ ಈಗ ಆ ಒಂದು ಕ್ಯಾನ್ಸಲ್ ಆಗಿರೋದು ಪಟ್ಟಿನೇ ಬಿಡುಗಡೆ ಆಗಿದೆ. ಎಲ್ಲೆಲ್ಲಿ ರೇಷನ್ ಕೊಡ್ತಾರೆ ನೋಟಿಸ್ ಹಾಕ್ಬಿಟ್ಟಿದ್ದಾರೆ ಬೋರ್ಡ್ ಅಲ್ಲಿ, ಇಷ್ಟು ಜನರ ಕಾರ್ಡು ಕ್ಯಾನ್ಸಲ್ ಆಗಿದೆ ಅಂತ. ಆಲ್ರೆಡಿ ಸುಮಾರು ಇದ್ರಲ್ಲಿ ತೋರಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ಸುಮಾರು ಕಾರ್ಡ್ಗಳು ಆಲ್ರೆಡಿ ಕ್ಯಾನ್ಸಲ್ ಆಗ್ತಾ ಬರ್ತಾ ಇದೆ. ಕೆಲವೊಂದಿಷ್ಟು ಜನಕ್ಕೆ ಈ ಒಂದು ಕಾರಣದಿಂದಲೇ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ.